ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋ ಮಕ್ಕಳಿಗೂ ಖಾಸಗಿ ಶಾಲೆಗಳಲ್ಲಿ ಓದ್ತಾ ಇರೋ ಮಕ್ಕಳಿಗೂ ಇರೋ ವ್ಯತ್ಯಾಸ ಎಷ್ಟು? ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇರೋದೇನಕ್ಕೆ? ಎಷ್ಟು ಅನೇಕ ಖಾಸಗಿ ಶಾಲೆಗಳು ಓಪನ್ ಆಗ್ತಾ ಇರೋದೇನಕ್ಕೆ? ಎಷ್ಟು ಜನ ಉನ್ನತ ಸ್ಥಾನದಲ್ಲಿರೋರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ತಾ ಇದ್ದಾರೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬದುಕಲ್ಲಿ ಏನಾದ್ರೂ ಮಾಡ್ಲೇಬೇಕು, ಏನಾದ್ರೂ ಸಾಧಿಸ್ತೀನಿ ಅಂತ ಅನ್ಕೊಂಡು ಸುಮ್ನೆ ಇರೋ ಎಷ್ಟೋ ಜನತೆಯಲ್ಲೊಬ್ಬ ನಾನು ನಿಮ್ಮಲ್ಲೊಬ್ಬ. ನಾವ್ ಯಾವಾಗ್ಲೂ ನಮ್ ದೇಶದ ಎಜುಕೇಶನ್ ಬಗ್ಗೆ ಯೋಚನೆ ಮಾಡಿದಾಗ ನಮ್ಗೆ ಎರಡು ವ್ಯತ್ಯಾಸಗಳು ಎದ್ದು ಕಾಣುತ್ತೆ. ಒಂದು ಗೌರ್ನಮೆಂಟ್ ಸ್ಕೂಲ್ಸ್, ಇನ್ನೊಂದು ಪ್ರೈವೇಟ್ ಸ್ಕೂಲ್ಸ್. ಎಷ್ಟೋ ವರ್ಷಗಳಿಂದ ಪ್ರೈವೇಟ್ ಸ್ಕೂಲ್ಸ್ಗಳು ಹೆಚ್ಚಾಗ್ತಾ ಇದ್ರೆ ಇನ್ನೆಷ್ಟೋ ವರ್ಷಗಳಿಂದ ಅನೇಕ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ. ಇನ್ನೆಷ್ಟೋ ವಿದ್ಯಾರ್ಥಿಗಳು ಓದಕ್ ಇಷ್ಟ ಇದ್ರು ಓದಕ್ಕಾಗದೆ ಕಣ್ಮರೆ ಆಗ್ತಾ ಇದ್ದಾರೆ. ಇನ್ನೆಷ್ಟೋ ಊರುಗಳಲ್ಲಿ ಶಾಲೆಗಳೇ ಇಲ್ಲ. ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಎಜುಕೇಶನ್ ನೀಡ್ತಾ ಇದ್ರೆ, ಇನ್ನೆಷ್ಟೋ ಕೆಲವು ಪ್ರೈವೇಟ್ ಶಾಲೆಗಳು ತಮ್ಮ ಮಕ್ಕಳು ಫೀಸ್ ಕಟ್ಟಿಲ್ಲ ಅಂದ್ರೆ ಮನೆಯಲ್ಲೇ ಇರಿ ಎಂದು ಪ್ರೀತಿಯಿಂದ ಹೇಳಿದ್ದು ಸಹ ಇದೆ. ಎಷ್ಟೋ ಜನರ ಅಭಿಪ್ರಾಯ ಸರ್ಕಾರಿ ಶಾಲೆಗಳಲ್ಲಿ ಎಜುಕೇಶನ್ ಪ್ರಾಪರ್ ಆಗಿ ಸಿಗ್ತಾನೆ ಇಲ್ಲ ಅಂತ. ಅಲ್ಲಿನ ಟೀಚರ್ಸ್ಗಳಿಗೂ ಇಲ್ಲಿನ ಟೀಚರ್ಸ್ಗಳಿಗೂ ವ್ಯತ್ಯಾಸ ಕಟ್ಕೊಂಡಿದ್ದಾರೆ. ಅಲ್ಲಿನ ಬಿಲ್ಡಿಂಗ್ಗಳಿಗೂ ಇಲ್ಲಿನ ಬಿಲ್ಡಿಂಗ್ಗಳಿಗೂ ಕಂಪೇರ್ ಮಾಡ್ತಾ ಇದ್ದಾರೆ. ಯಾವಾಗ್ಲೂ ಪ್ರೈವೇಟ್ ಶಾಲೆಗಳು ಇಲ್ಲಿರುತ್ತೆ, ಗೌರ್ನಮೆಂಟ್ ಶಾಲೆಗಳು ಇಲ್ಲಿರುತ್ತೆ ಅನ್ನೋ ಅಭಿಪ್ರಾಯ ಮೂಡಿಸ್ಕೊಂಡ್ಬಿಟ್ಟಿದೆ. ಈ ಎಲ್ಲಾ ವ್ಯತ್ಯಾಸಗಳಿಗೂ ಉತ್ತರ ಏನು ಅಂದ್ರೆ, ಅವರು ಕಾಸಿಸ್ಕೊಂಡು ಎಜುಕೇಶನ್ ಕೊಟ್ರೆ ಇವರು ಫ್ರೀ ಆಗಿ ಎಜುಕೇಶನ್ ಕೊಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಫ್ರೀ ಇದೇ ತರ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಒಂದ್ ವಿಷಯ ಹೇಳಲೇಬೇಕು. ಇಫ್ ಇನ್ ಕೇಸ್ ನಾವು ಕೇಳ್ತಾ ಇರೋ ಪ್ರಶ್ನೆ ತಪ್ಪು ಅಂತ ಯಾರಾದ್ರೂ ಹೇಳಿದ್ರೆ ನಮ್ಮನ್ನ ಆಳ್ತಾ ಇರೋರು ಕ್ರಿಮಿನಲ್ಗಳು ಅಂತ ಅರ್ಥ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಆಸ್ ಪರ್ UDISC ಪ್ರಕಾರ ಒಟ್ಟು ಶಾಲೆಗಳ ಸಂಖ್ಯೆ 14.72 ಲ್ಯಾಕ್ ಆದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 24.80 crore. ಕೊನೆಯದಾಗಿ ನಾವು ನಮ್ಮ ಶಾಲೆಗಳ ಬಗ್ಗೆ ಏನು ಹೇಳಕ್ಕೂ ಆಗಲ್ಲ, ಹೇಳ್ದೇನು ಇರಕ್ಕೂ ಆಗಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಮಗೆ ನಮ್ಮ ಶಾಲೆ ಏನ್ ಕೊಡ್ತು ಅನ್ನೋದಕ್ಕಿಂತ ನಾವು ನಮ್ಮ ಶಾಲೆಗೆ ಎಷ್ಟು ಗೌರವ ಕೊಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅಲ್ಲಲ್ಲ, ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಟ್ಯಾಂಕ್ ಯು ಚಿನ್ನ. ಟ್ಯಾಂಕ್ ಯು ಬಲೆ. ಇಲ್ಲಿ ಎಲ್ಲಾನು ಕಲಿಸ್ತಾನೆ. ತಿನ್ನೋ ಆಹಾರ, ಓದು, ಕೇಳೋ ಕಿವಿ, ಆಡೋ ಮಾತು, ಬದುಕು ಎಲ್ಲಾನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಕೊನೆಯದಾಗಿ ಗವರ್ನಮೆಂಟ್ ಸ್ಕೂಲ್ಸ್ ವಿಲ್ ಟೀಚ್ ಚಿಲ್ಡ್ರನ್ ದಟ್ ಗವರ್ನಮೆಂಟ್ ಈಸ್ ವಂಡರ್ಫುಲ್. ನೀನ್ ಕಲಾಸಿ ಪಾಳ್ಯ ಹೋಗಿ ಒಂದು ದೊಡ್ಡ ಹೂವಿನ ಹಾರ ತಗೋ. ನೀನ್ ಹೋಗಿ ಫ್ರೇಮ್ಗೆ ಆರ್ಡರ್ ಕೊಡು. ನೀನೇನು ಮುಖ ನೋಡ್ತಾ ಇದ್ದೀಯ ಬೋಳಿ ಮಗನೇ? ಅಣ್ಣಂದೊಂದು ದೊಡ್ಡ ಫೋಟೋ ಹೊಡಿ.